ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ .comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಈಗ ಕ್ವಿಕ್ ಆಗಿ ಗೆದ್ದವ್ರು ಯಾರು, ಸೋತವ್ರು ಯಾರು ಅಂತ ಫಟಾಫಟ್ ನೋಡ್ತಾ ಹೋಗೋಣ. ಅದರಲ್ಲೂ ಕೂಡ ಗೆದ್ದಿದ್ದು ಯಾರು ಅನ್ನೋಕ್ಕಿಂತ ಹೆಚ್ಚಾಗಿ ಉಳ್ಕೊಂಡಿದ್ದು ಯಾರು ಅಂತ ಹುಡುಕಬೇಕು. ಆ ರೀತಿಯಾಗಿದೆ. ಬಿಜೆಪಿಯ ದೊಡ್ಡ ದೊಡ್ಡ ತಲೆಗಳೇ ಉರುಳು ಹೋಗಿವೆ. ಕಾಂಗ್ರೆಸ್ನಲ್ಲೂ ಒಂದಿಷ್ಟು ದೊಡ್ಡ ತಲೆಗಳು ಉರುಳಿವೆ. ಟಾಪ್ ಲೂಸರ್ಸ್ ಯಾರು ಅಂತ ನೋಡಿದ್ರೆ ಬಿಜೆಪಿಯವರ ಸಂಖ್ಯೆನೇ ಜಾಸ್ತಿ ಇದೆ. ಒಟ್ಟು 8 ಜಿಲ್ಲೆಗಳಲ್ಲಿ ಬಿಜೆಪಿ ಶೂನ್ಯ ಸಂಪಾದನೆ ಮಾಡಿದೆ. ಏನೇಳಿ 8 ಜಿಲ್ಲೆಗಳಲ್ಲಿ ಬಿಜೆಪಿಯ ಸೀಟುಗಳ ಸಂಖ್ಯೆ 0. ಈಗ ಟಾಪ್ ಲೂಸರ್ಸ್ ಯಾರು ಅಂತ ನೋಡ್ತಾ ಹೋಗೋದಾದ್ರೆ, ಹುಬ್ಳಿ ಧಾರವಾಡ ಸೆಂಟ್ರಲ್ನಲ್ಲಿ ಜಗದೀಶ್ ಶೆಟ್ಟರ್ ಸೋಲನ್ನು ಅನುಭವಿಸಿದ್ದಾರೆ. ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗಿದ್ರು. ಬಂಡಾಯ ನಾನು ಅಭ್ಯರ್ಥಿ ಸ್ಪರ್ಧೆ ಮಾಡಿ ತಾಕತ್ ತೋರಿಸ್ತೀನಿ ಅಂತ ಹೋಗಿದ್ರು, ಸೋಲನ್ನು ಕಂಡಿದ್ದಾರೆ. ಅಲ್ಲಿ ಬಿಜೆಪಿಯ ಕ್ಯಾಂಡಿಡೇಟ್, ಸಂಘ ಪರಿವಾರದ ಕ್ಯಾಂಡಿಡೇಟ್ ಮಹೇಶ್ ತೆಂಗಿನಕಾಯಿ ಗೆಲುವನ್ನು ದಾಖಲಿಸಿದ್ದಾರೆ 35,000 ಮತಗಳ ಅಂತರದಲ್ಲಿ. ಶ್ರೀನಿವಾಸಪುರದಲ್ಲಿ ಕಾಂಗ್ರೆಸ್ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಸೋಲನ್ನು ಕಂಡಿದ್ದಾರೆ. ಜೆಡಿಎಸ್ನ ವೆಂಕಟ ಶಿವರೆಡ್ಡಿ ವಿರುದ್ಧ ಇವರು ಗೆಲುವನ್ನು ಕಂಡಿದ್ದಾರೆ. ಮುಧೋಳದಲ್ಲಿ ಹಾಲಿ ಸಚಿವ ಬಿಜೆಪಿಯ ಒಬ್ಬ ಹಿರಿಯ ದಲಿತ ನಾಯಕ ಅಂತ ಗುರುತಿಸಿಕೊಂಡಿದ್ದಂತಹ DCM ಕೂಡ ಮಾಡಿದ್ರು ಇವ್ರನ್ನ ಹಿಂದೆ. ಇಂಥ ಗೋವಿಂದ ಕಾರಜೋಳ ಸೋಲನ್ನು ಕಂಡಿದ್ದಾರೆ. RB ತಿಮ್ಮಾಪುರ ಗೆಲುವನ್ನು ಕಂಡಿದ್ದಾರೆ. ಹಿರೇಕೆರೂರಲ್ಲಿ BC ಪಾಟೀಲ್ ಹಾಲಿ ಸಚಿವ ಸೋಲನ್ನು ಕಂಡಿದ್ದಾರೆ. UB ಬಣಕಾರ್ ವಿರುದ್ಧ 15,020 ಮತಗಳ ಅಂತರದಿಂದ ಸೋಲನ್ನು ಕಂಡಿದ್ದಾರೆ. ವರುಣಾದಲ್ಲಿ ಹಾಲಿ ಸಚಿವ ಸೋಮಣ್ಣ ಅವ್ರನ್ನ ಸಿದ್ದರಾಮಯ್ಯ ವಿರುದ್ಧ ಒಂದು ರೀತಿ ಚೆಸ್ ಗೇಮ್ ಮಾಡಿದ್ವಿ ನೋಡಿ, ಸ್ಟ್ರಾಟಜಿ ಮಾಡಿದ್ವಿ ನೋಡಿ ಅಂತ ಬಿಜೆಪಿ ಕಣಕ್ಕಿಳಿಸಿತ್ತು. ಸಿದ್ದರಾಮಯ್ಯ ಗೆಲುವನ್ನು ಕಂಡಿದ್ದಾರೆ. 30,019 ಮತಗಳ ಅಂತರದಿಂದ ಆರಾಮಾದ ಗೆಲುವನ್ನು ಸಿದ್ದರಾಮಯ್ಯ ಕಂಡಿದ್ದಾರೆ. ಚಾಮರಾಜನಗರದಲ್ಲೂ ಸೋಮಣ್ಣ ಇನ್ನೊಂದು ಸೀಟಲ್ಲಿ ಅವ್ರನ್ನ ಹರಕೆ ಕುರಿ ಮಾಡಲಾಗಿತ್ತು. ಹಾಲಿ ಸಚಿವ ವಿ ಸೋಮಣ್ಣ ಅಲ್ಲೂ ಸೋಲನ್ನು ಕಂಡಿದ್ದಾರೆ. ಸಿ ಪುಟ್ಟರಂಗ ಶೆಟ್ಟಿ ವಿರುದ್ಧ 7,383 ಮತಗಳ ಅಂತರದಲ್ಲಿ ಸೋಲನ್ನು ಕಂಡಿದ್ದಾರೆ. ಹಂಗೆ ನೋಡೋಕೆ ಹೋದರೆ ವರುಣಾಗಿಂತ ಚಾಮರಾಜನಗರದಲ್ಲೇ ಸೋಮಣ್ಣ ಬೆಟರ್ ಪರ್ಫಾರ್ಮ್ ಮಾಡಿದ್ದಾರೆ. ಚಿಕ್ಕಮಗಳೂರು ನಗರ ಬಿಜೆಪಿಯ ನಂಬರ್ 4 ಅಂತ ಗುರುತಿಸಲಾಗ್ತಿರುವಂತಹ, ಅಂದರೆ ಮೋದಿಯವರು, ಅಮಿತ್ ಶಾ ಅವರು, ಆಮೇಲೆ ಪ್ರೆಸಿಡೆಂಟ್ ಆಗಿರೋದ್ರಿಂದ ಬೈ ಡಿಫಾಲ್ಟ್ JP ನಡ್ಡಾ ಅವರ ಬಳಿಕ ನಂಬರ್ 4 ಬಿಜೆಪಿಯರಂತ ಕರೆಸ್ಕೊಳ್ತಾ ಇರುವಂತಹ ಕರ್ನಾಟಕ ಮೂಲದ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ, ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆರ್ಗನೈಸೇಷನ್ BL ಸಂತೋಷ್ ಅವರ ಪರಮಾಪ್ತ, ಅವರ ಶಿಷ್ಯ ಅಂತ ಗುರುತಿಸಿಕೊಳ್ಳುವಂತಹ, ಅವರ ಬೆಂಬಲಿಗ ಅಂತ ಗುರುತಿಸಿಕೊಳ್ಳುವಂತಹ CT ರವಿ, ಹಿಂದುತ್ವದ ಪೋಸ್ಟರ್ ಬಾಯ್ CT ರವಿ ಸೋಲನ್ನು ಕಂಡಿದ್ದಾರೆ. ಚಿಕ್ಕಮಗಳೂರು ಕ್ಷೇತ್ರವನ್ನು ಬಿಜೆಪಿ ಕಳ್ಕೊಂಡಿದೆ ಬಹಳ ದಿನಗಳ ನಂತರ. 7,900 ಮತಗಳ ಅಂತರದಲ್ಲಿ ಕಾಂಗ್ರೆಸ್ನ ತಮ್ಮಯ್ಯ ಅಲ್ಲಿ ಗೆಲುವನ್ನು ಕಂಡಿದ್ದಾರೆ. ಹೊನ್ನಾಳಿ MP ರೇಣುಕಾಚಾರ್ಯ ನಿರಂತರವಾಗಿ ಗೆಲ್ತಾ ಬರ್ತಾ ಇದ್ರು. ರೇಣುಕಾಚಾರ್ಯ ಅಲ್ಲಿ ಸೋಲನ್ನು ಕಂಡಿದ್ದಾರೆ. ಹಿರಿಯ ರಾಜಕಾರಣಿ DG ಶಾಂತನಗೌಡ ಗೆಲುವನ್ನು ಕಂಡಿದ್ದಾರೆ. ಸುಮಾರು 14,000 ಮತಗಳ ಅಂತರದಲ್ಲಿ ದೊಡ್ಡ ಸೋಲನ್ನು ರೇಣುಕಾಚಾರ್ಯ ಗಳಿಸಿದ್ದಾರೆ. ಅಲ್ಲಿ ಸೋಲನ್ನು ಗಳಿಸಿದ್ದಾರೆ ಅನ್ನೋಕ್ಕಿಂತ ಹೆಚ್ಚಾಗಿ ಶಿರಸಿಯಲ್ಲಿ ಸ್ಪೀಕರ್ ಆಗಿದ್ದಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಅಚ್ಚರಿಯ ರೀತಿಯಲ್ಲಿ ಸೋಲನ್ನು ಕಂಡಿದ್ದಾರೆ. ಭೀಮಣ್ಣ ನಾಯಕ್ ಗೆಲುವನ್ನು ಕಂಡಿದ್ದಾರೆ. 5,800 ಮತಗಳ ಅಂತರ. ಚಿಕ್ಕಬಳ್ಳಾಪುರ ಹಾಲಿ ಸಚಿವ ಫ್ಯಾಷನಬಲ್ K ಸುಧಾಕರ್ ಸೋಲನ್ನು ಕಂಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಪ್ರದೀಪ್ ಈಶ್ವರ್, ಬೇಸಿಕಲಿ ಇವರೊಬ್ಬ ಎಜುಕೇಟರ್, ಇವರು ಗೆಲುವನ್ನು ಕಂಡಿದ್ದಾರೆ 11,130 ಮತಗಳ ಅಂತರದಿಂದ. ಸಿಟ್ಟಿಂಗ್ ಮಿನಿಸ್ಟರ್ ಬೊಮ್ಮಾಯಿ ಅವರ ಆಸ್ಥಾನ ಪಂಡಿತ ಸುಧಾಕರ್ ಅವರನ್ನು ಸೋಲಿಸಿದ್ದಾರೆ ಪ್ರದೀಪ್ ಈಶ್ವರ್. ರಾಮನಗರದ ವಿಚಾರಕ್ಕೆ ಬಂದರೆ ನಿಖಿಲ್ ಕುಮಾರಸ್ವಾಮಿ ಸೋಲನ್ನು ಕಂಡಿದ್ದಾರೆ. MP ಚುನಾವಣೆಯಲ್ಲೂ ಮಂಡ್ಯದಲ್ಲಿ ಸೋತಿದ್ರು, ಈಗ ಇಲ್ಲೂ ಕೂಡ ಸೋಲನ್ನು ಕಂಡಿದ್ದಾರೆ. ಈ ಮೂಲಕ ನಿಖಿಲ್ ರಾಜಕೀಯದ ಕನಸು ಚಿಗುರೊಡಿತಾನೆ ಇಲ್ಲ, ಕಮರುತ್ತಾನೆ ಹೋಗ್ತಾ ಇದೆ. ಇಕ್ಬಾಲ್ ಹುಸೇನ್ ಗೆಲುವನ್ನು ಕಂಡಿದ್ದಾರೆ 11,000 ಮತಗಳ ಅಂತರದಿಂದ. DKಶಿ ಕೈನೇ ಮೇಲಾಗಿದೆ. ರಾಮನಗರ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಮತಗಳು ಸಾಲಿಡ್ ಕಾಂಗ್ರೆಸ್ಸಿಗೆ ಬಿದ್ದಿದೆ. ತಾಯಿ ಗೆದ್ದಿದ್ದ ಕ್ಷೇತ್ರವನ್ನು ಮಗನ ಕೈಲಿ, ನಿಖಿಲ್ ಕೈಲಿ ಗೆಲ್ಲಕ್ಕೆ ಆಗಲಿಲ್ಲ. ಹಾಸನದ ವಿಚಾರಕ್ಕೆ ಬಂದರೆ ಬಿಜೆಪಿಯ ಪ್ರೀತಮ್ ಗೌಡ ಕಳೆದ ಬಾರಿ ಅಚ್ಚರಿಯ ರೀತಿಯಲ್ಲಿ ಗೆದ್ದಿದ್ರು. ಪ್ರೀತಮ್ ಗೌಡ ಹಾಸನದಲ್ಲಿ ಕಮಲವನ್ನು ಅರಳಿಸಿದ್ರು. ಈ ಕ್ಷೇತ್ರದಲ್ಲಿ ಪ್ರೀತಮ್ ಗೌಡ ಈ ಸಲ ಸೋಲನ್ನು ಕಂಡಿದ್ದಾರೆ. JDSನ ಸ್ವರೂಪ್ ಪ್ರಕಾಶ್ 8,000 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಹೊಸಕೋಟೆಯಲ್ಲಿ ಬಿಜೆಪಿಯ ಹಾಲಿ ಸಚಿವರಾಗಿರುವಂಥ MTB ನಾಗರಾಜ್ ಟಿಕೆಟ್ ಬೇಡ ಅಂತ ಹೇಳಿದ್ರು ಕೂಡ ಕೊಟ್ಟಿದ್ರು ಅವರಿಗೆ. ಅವರು ಕಾಂಗ್ರೆಸ್ನ ಶರತ್ ಬಚ್ಚೇಗೌಡ ವಿರುದ್ಧ 5,000 ಮತಗಳ ಅಂತರದಲ್ಲಿ ಸೋಲನ್ನು ಕಂಡಿದ್ದಾರೆ. ಶರತ್ ಬಚ್ಚೇಗೌಡ ಗೆದ್ದಿದ್ದಾರೆ. ತಿಪಟೂರಲ್ಲಿ ಬಿಜೆಪಿಯಿಂದ ಹಾಲಿ ಸಚಿವ BC ನಾಗೇಶ್ ನಿಂತಿದ್ರು, ಸೋಲನ್ನು ಕಂಡಿದ್ದಾರೆ. ಕಾಂಗ್ರೆಸ್ನ K ಷಡಕ್ಷರಿ ಗೆಲುವನ್ನು ಕಂಡಿದ್ದಾರೆ. 17,652 ಮತಗಳ ದೊಡ್ಡ ಅಂತರದಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಇಲ್ಲಿ ಬೀಳಗಿಯಲ್ಲಿ ಬಿಜೆಪಿಯಿಂದ ಹಾಲಿ ಸಚಿವ ಮುರುಗೇಶ್ ನಿರಾಣಿ ನಿಂತಿದ್ರು. ಮುರುಗೇಶ್ ನಿರಾಣಿ CM ಕ್ಯಾಂಡಿಡೇಟ್ ಅಂತೆಲ್ಲ ಆಸೆ ಪಡ್ತಾ ಇದ್ರು.
ಸೋಲನ್ನು ಕಂಡಿದ್ದಾರೆ. 11,000 ಮತಗಳ ಅಂತರದಿಂದ JT ಪಾಟೀಲ್ ವಿರುದ್ಧ ಸ್ಪರ್ಧೆ ಮಾಡಿ ಸೋಲನ್ನು ಕಂಡಿದ್ದಾರೆ. JT ಪಾಟೀಲ್ ಗೆದ್ದಿದ್ದಾರೆ. ಇನ್ನು ಬಳ್ಳಾರಿ ಗ್ರಾಮಾಂತರದ ವಿಚಾರಕ್ಕೆ ಬಂದರೆ ಹಾಲಿ ಸಚಿವ ಬಿ ಶ್ರೀರಾಮುಲು ಸೋಲನ್ನು ಕಂಡಿದ್ದಾರೆ. ಕಾಂಗ್ರೆಸ್ನ ನಾಗೇಂದ್ರ, ಒಂದು ಕಾಲದ ರಾಮುಲು ಅವರ ಆಪ್ತರೇ ಆಗಿದ್ದಂಥ ನಾಗೇಂದ್ರ 29,300 ಮತಗಳ ಅಂತರದಿಂದ ಶ್ರೀರಾಮುಲುರನ್ನು ಸೋಲಿಸಿದ್ದಾರೆ. ಚಿಕ್ಕನಾಯಕನಹಳ್ಳಿಯಲ್ಲಿ ಹಾಲಿ ಸಚಿವ ಮಾಧುಸ್ವಾಮಿ ಸೋಲನ್ನು ಕಂಡಿದ್ದಾರೆ. ಮಂತ್ರಿಗಳು ನೋಡಿ, ಇಲ್ಲಿ ಬೊಮ್ಮಾಯಿ ಮಂತ್ರಿಮಂಡಲವೇ ಸುಣ್ಣ ಆಗೋಗಿದೆ. ಮಾಧುಸ್ವಾಮಿ ಅಸೆಂಬ್ಲಿಯಲ್ಲಿ ಭಯಂಕರವಾಗಿ ಮಾತಾಡ್ತಿದ್ದ ಮಾಧುಸ್ವಾಮಿ ಸೋಲನ್ನು ಕಂಡಿದ್ದಾರೆ. JDSನ ಸುರೇಶ್ ಬಾಬು 10,042 ಮತಗಳ ಅಂತರದಿಂದ ಸೋಲಿಸಿದ್ದಾರೆ. ಅಗೇನ್ ಹಾಲಿ ಸಚಿವ KC ನಾರಾಯಣಗೌಡ KR ಪೇಟೆಯಿಂದ ಸೋಲನ್ನು ಕಂಡಿದ್ದಾರೆ. 20,151 ಮತಗಳ ಅಂತರದಿಂದ. ಅಲ್ಲಿ 2ನೇ ಸ್ಥಾನದಲ್ಲಿ JDS ಬಂದಿದೆ. ಇನ್ನು ಹಾಲಿ ಸಚಿವ ಹಾಲಪ್ಪ ಆಚಾರ್ ಯಲಬುರ್ಗಾದಿಂದ ಸೋಲನ್ನು ಕಂಡಿದ್ದಾರೆ. 17,168 ಮತಗಳ ಅಂತರದಲ್ಲಿ. ಹಾಲಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ನವಲಗುಂದದಿಂದ 22,166 ಮತಗಳ ಅಂತರದಲ್ಲಿ ಸೋಲನ್ನು ಕಂಡಿದ್ದಾರೆ. ಹಾಲಿ ಸಚಿವ ಆನಂದ್ ಸಿಂಗ್ ಮಗ ಸಿದ್ಧಾರ್ಥ ಸಿಂಗ್ ಹೊಸಪೇಟೆ 33,996 ಮತಗಳ ಅಂತರದ ಸೋಲಿದು. ನಾವು ಹೊಸಪೇಟೆಗೆ ಹೋದಾಗ, ವಿಜಯನಗರಕ್ಕೆ ಹೋದಾಗ ಜನ ಆನಂದ್ ಸಿಂಗ್ ಅಂತ ಇದ್ರು. ಟಿಕೆಟ್ ಇನ್ನೂ ಡಿಕ್ಲೇರ್ ಆಗಿರಲಿಲ್ಲ. ಆನಂದ್ ಸಿಂಗೇ ನಿಲ್ತಾರೆ ಅಂತ ಆ ಮೂಮೆಂಟ್ ತನಕನೂ ಇತ್ತು. ಆನಂದ್ ಸಿಂಗ್ ಅಂತ ಇದ್ರು. ಆನಂದ್ ಸಿಂಗ್ ಗೆಲ್ಲೋದು ಗ್ಯಾರಂಟಿ ಅನ್ನೋ ವಾತಾವರಣ ಇತ್ತು. ಮಗನಿಗೆ ಕೊಟ್ಟಾಗಲೂ ಕೂಡ ಅಯ್ಯೋ ಅಪ್ಪನಿಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಿದ್ದಾರೆ ಜನ, ಮಗಂಗೆ ಹಾಕಲ್ವಾ ಅಂತ ಎಲ್ಲರೂ ಕೂಡ ಅಂದ್ಕೊಂಡು, ನಾವು ಕೂಡ ಹಾಗೆ ಅಂದ್ಕೊಂಡಿದ್ವಿ. ಇಲ್ಲಿ ನೋಡಿದ್ರೆ ಆನಂದ್ ಸಿಂಗ್ ಅವರ ಮಗ ಪ್ರತ್ಯೇಕ ವಿಜಯನಗರ ಜಿಲ್ಲೆಗೋಸ್ಕರ ನಾನು ಫೈಟ್ ಮಾಡಿದೆ ಅಂಥೇಳಿ ಆ ಖ್ಯಾತಿಯನ್ನು, ಕ್ರೆಡಿಟನ್ನು ತೆಗೆದುಕೊಳ್ಳುವಂಥ ಆನಂದ್ ಸಿಂಗ್ ಅವರ ಮಗ 33,996 ಆಲ್ಮೋಸ್ಟ್ 34,000 ಮತಗಳ ಅಂತರದಿಂದ ಸೋಲನ್ನು ಕಂಡಿದ್ದಾರೆ. ಇನ್ನು ಬೊಮ್ಮಾಯಿ ಸಂಪುಟದಲ್ಲಿ ಗೆದ್ದವರೇ ಕಮ್ಮಿ, ಬಹಳ ಕಮ್ಮಿ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಗೆದ್ದಿದ್ದಾರೆ ಹಾವೇರಿಯ ಶಿಗ್ಗಾವಿಯಲ್ಲಿ. ಆ ಇಡೀ ಜಿಲ್ಲೆಯಲ್ಲಿ, ಮುಖ್ಯಮಂತ್ರಿ ಜಿಲ್ಲೆಯಲ್ಲಿ ಅವರು ಮಾತ್ರ ಗೆದ್ದಿರೋದು. ಎಲ್ಲರೂ ಅಟ್ಟಾಗಿ ಸೋತು ಹೋಗಿದ್ದಾರೆ BJPಯವರು. ಉಳಿದಿದೆ ಎಲ್ಲ ಕ್ಷೇತ್ರಗಳಲ್ಲಿ 6ರಲ್ಲಿ 5 ಕಾಂಗ್ರೆಸ್ ಗೆದ್ದಿದೆ ಮುಖ್ಯಮಂತ್ರಿ ಜಿಲ್ಲೆಯಲ್ಲಿ. ಶಿವಮೊಗ್ಗದಿಂದ ತೀರ್ಥಹಳ್ಳಿಯಲ್ಲಿ ಅರಗ ಜ್ಞಾನೇಂದ್ರ ಗೆದ್ದಿದ್ದಾರೆ. ಶಶಿಕಲಾ ಜೊಲ್ಲೆ ಗೆದ್ದಿದ್ದಾರೆ ನಿಪ್ಪಾಣಿಯಿಂದ. ಪ್ರಭು ಚವ್ಹಾಣ್, ಸುನಿಲ್ ಕುಮಾರ್, ಶಿವರಾಮ್ ಹೆಬ್ಬಾರ್, ಬೈರತಿ ಬಸವರಾಜ್, ST ಸೋಮಶೇಖರ್, ಮುನಿರತ್ನ, K ಗೋಪಾಲಯ್ಯ, ಅಶ್ವಥ್ ನಾರಾಯಣ್, ಅಶೋಕ್ ಇವರು ಮಾತ್ರ ಮುಖ್ಯಮಂತ್ರಿಗಳ ಬೊಮ್ಮಾಯಿ ಅವರ ಸಂಪುಟದ ಸಚಿವರಲ್ಲಿ ಗೆಲುವನ್ನು ಕಂಡಂಥವರು. ಉಳಿದರೆಲ್ಲರೂ ಕೂಡ ಸೋಲನ್ನು ಕಂಡಿದ್ದಾರೆ. ಇನ್ನು ಪ್ರಮುಖ ಗೆಲುವುಗಳ ವಿಚಾರಕ್ಕೆ ಬಂದಾಗ ಈ ಚುನಾವಣೆಯಲ್ಲಿ ದೊಡ್ಡ ದಾಖಲೆಯ ಗೆಲುವನ್ನು ಕಂಡಿದ್ದಾರೆ DK ಶಿವಕುಮಾರ್ ಅವರು. 1,22,000 ಮತಗಳ ಅಂತರದ ಗೆಲುವು. ಯಾರ ವಿರುದ್ಧ? BJPಲಿ ಒಕ್ಕಲಿಗ ಲೀಡರ್ ನಾನು ಅಂತ ಹೇಳ್ಕೊಳ್ಳುವ ಅಶೋಕ್ ಅವರ ವಿರುದ್ಧ. BJPಲಿ ತುಂಬ ಜನಕ್ಕೆ ಈಗ ಮುಖ ಕನ್ನಡಿ ಹಿಡಿದಿರುತ್ತೆ ಈ ಚುನಾವಣೆ. ಸೀರಿಯಸ್ ಆಗಿ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ, ಸುಮ್ಮನೆ ನಾನು ತಲೆ ಮೇಲೆ ಕಿರೀಟ ಹೊತ್ಕೊಂಡು ಓಡಾಡ್ತೀನಿ ಅಂತ ಹೇಳಿದ್ರೆ, ಸಾಮ್ರಾಟ್ ಅಂತ ಹೇಳಿ ಆಗಲ್ಲ ಅನ್ನೋದು ಗೊತ್ತಾಗಿದೆ. ತಮಾಷೆನ DK ಶಿವಕುಮಾರ್ ವಿರುದ್ಧ ಅಶೋಕರನ್ನ ಹಾಕಿ ನಾವೇನೋ ಸ್ಟ್ರಾಟಜಿ ಮಾಡಿದ್ವಿ ಅಂತ BJP ಹೇಳಿತ್ತು. ಸೋಮಣ್ಣ ಅವ್ರನ್ನ ಹಾಕಿದಂಗೆ 2 ಕಡೆ, ಇವ್ರನ್ನ 2 ಕಡೆ ಹಾಕಿತ್ತು ಅಶೋಕ್ ಅವ್ರನ್ನ. 1,22,000 ಮತಗಳ ಅಂತರದಲ್ಲಿ ಸೋಲು. ಒಂದು ಕಾನ್ಸ್ಟಿಟ್ಯೂನ್ಸಿಲಿ ಇರೋದೇ 1,90,000 2 ಲಕ್ಷ ಓಟ್ ಇರುತ್ತಷ್ಟೇ ಟೋಟಲ್. ಅಷ್ಟು ಓಟಲ್ಲಿ ಗೆದ್ದಿರೋ ಅಂತರನೇ 1,22,000 ಅಂದರೆ ಏನು? ಕೇವಲ 19,753 ಮತಗಳು ಮಾತ್ರ ಪಡೆದಿದ್ದಾರೆ ಅಶೋಕ್ ಈ ಕ್ಷೇತ್ರದಲ್ಲಿ. ಇಲ್ಲಿ 2 ಪಕ್ಷಗಳು ಠೇವಣಿಯನ್ನು ಕಳ್ಕೊಂಡಿದ್ದಾರೆ. BJP ಮತ್ತು JDS ಇಬ್ಬರು ಕೂಡ ಠೇವಣಿ ಕಳ್ಕೊಂಡಿದ್ದಾರೆ DK ಶಿವಕುಮಾರ್ ವಿರುದ್ಧ. ಇನ್ನು ಶಿಕಾರಿಪುರದಲ್ಲಿ BY ವಿಜಯೇಂದ್ರ, ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಇದೆ ನೋಡಿ. ಇದು BY ವಿಜಯೇಂದ್ರ ಸ್ಪರ್ಧೆ ಮಾಡಿದ್ದ ಶಿಕಾರಿಪುರ ಕ್ಷೇತ್ರ. ಯಡಿಯೂರಪ್ಪನವರು ಬಹಳ ವರ್ಷಗಳಿಂದ ಒಂದ್ಸಲಿ ಮಾತ್ರ ಅಲ್ಲಿ ಸೋತಿರೋದು. ಕಂಟಿನ್ಯೂಸ್ ಗೆಲ್ತಾ ಬಂದಿದ್ರು ರಾಜಕೀಯ ಜೀವನದಲ್ಲಿ. ಸೋಲಿಲ್ಲದ ಯಡಿಯೂರಪ್ಪನವರ ಕೋಟೆ ಅಂತ ಕರೆಸ್ಕೊಂಡಿತ್ತು. ಅಲ್ಲಿ ಮಗನಿಗೆ ಈ ಸಲ ಬಿಟ್ಕೊಟ್ಟಿದ್ರು. ಹೆಂಗೆ ಬಂದಿತ್ತು ಗೊತ್ತಾ ಬುಡಕ್ಕೆ? ಅಲ್ಲಿ ನೋಡಿ 81,810 ಎಷ್ಟು? 81,810 ವಿಜೇಂದ್ರ ಪಡೆದಿರೋ ಮತಗಳು. ಇಲ್ಲಿ ಕಾಂಗ್ರೆಸ್ನ ಅಫಿಷಿಯಲ್ ಕ್ಯಾಂಡಿಡೇಟ್ ಗೋಣಿ ಮಾಲ್ತೇಶ್, G ಮಾಲ್ತೇಶ್ 8,101 ಮತಗಳನ್ನು ಮಾತ್ರ ಪಡೆದಿದ್ದಾರೆ. ಅರೆ ವಿಜೇಂದ್ರ 80,810, ಗೋಣಿ ಮಾಲ್ತೇಶ್ ಬರೀ ಕಾಂಗ್ರೆಸ್ ಕ್ಯಾಂಡಿಡೇಟ್ 8,101. ಎಂಥ ಅಂತರ ತಡೀರಿ. ಇಲ್ಲಿ 2ನೇ ಪ್ಲೇಸಲ್ಲಿ ಬಂದಿರೋದು ಕಾಂಗ್ರೆಸ್ ಅಫಿಷಿಯಲ್ ಕ್ಯಾಂಡಿಡೇಟ್ ಅಲ್ಲ, ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿ ನಾಗರಾಜ್ ಗೌಡ. ಎಷ್ಟು ಓಟ್ ತೊಗೊಂಡಿದ್ದಾರೆ ಗೊತ್ತಾ? 70,802 ಮತಗಳನ್ನು ತೊಗೊಂಡಿದ್ದಾರೆ. 70,802. ಬರೀ ಒಂದು 8-9 ಚಿಲ್ಲರೆ ಅಂತರದಲ್ಲಿ ವಿಜೇಂದ್ರ ಅವರು ಗೆದ್ದಿರೋದಿಲ್ಲಿ. ಕಾಂಗ್ರೆಸ್ ಏನಾದರೂ ಟಿಕೆಟ್ ಇಲ್ಲಿ ನಾಗರಾಜ್ ಗೌಡಗೆ ಕೊಟ್ಟಿದ್ದರೆ ವಿಜೇಂದ್ರ ಅವರಿಗೆ ಬಹಳ ಕಷ್ಟ ಆಗ್ತಾಯಿತ್ತು. ನಾವಲ್ಲಿ ಶಿಕಾರಿಪುರಕ್ಕೆ ಹೋದಾಗ ಜನಮತ ಯಾತ್ರೆ ಮಾಡಿದ್ದೀವಿ, ಆ ವಿಡಿಯೋ ಚೆಕ್ ಮಾಡ್ಬೋದು. ಕಾಂಗ್ರೆಸ್ ಬೆಂಬಲಿಗರೆಲ್ಲರೂ ಕೂಡ ನಾಗರಾಜ್ ಗೌಡ ಅಂತಿದ್ರು. ಟಿಕೆಟ್ ಚೇಂಜ್ ಮಾಡಬೇಕು, ಚೇಂಜ್ ಆಗ್ಬೋದು ಅನ್ನೋ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದರು. ನಮ್ಮ ಕಾಂಗ್ರೆಸ್ ಲೀಡರ್ಗಳು ಯಡಿಯೂರಪ್ಪನವ್ರ ಫ್ಯಾಮಿಲಿಯೊಂದಿಗೆ ಡೀಲ್ ಮಾಡಿಕೊಂಡು ಡಮ್ಮಿ ಕ್ಯಾಂಡಿಡೇಟ್ ಹಾಕಿದ್ದಾರೆ. ನೋಡಿ ನಾವು ನಾಗರಾಜ್ ಗೌಡರನ್ನು ಗೆಲ್ಲಿಸ್ತೀವಿ ಅಂತ ಹೇಳ್ತಾಯಿದ್ರು.
81,000 ವಿಜೇಂದ್ರ ಅವರು ತಗೊಂಡ್ರೆ ಈ ನಾಗರಾಜ್ ಗೌಡ 70,802 ಮತಗಳನ್ನು ಪಡ್ಕೊಂಡಿದ್ದಾರೆ. ಅಫಿಷಿಯಲ್ ಕ್ಯಾಂಡಿಡೇಟ್ ಜಸ್ಟ್ 8,101. ಏನೋ ಶಿಗ್ಗಾವಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಗೆಲುವನ್ನು ಕಂಡಿದ್ದಾರೆ. 35,978 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಕಾಂಗ್ರೆಸ್ನ ಯಸೀರ್ ಅಹಮದ್ ಖಾನ್ ಪಠಾಣ್ ಸೋಲನ್ನು ಕಂಡಿದ್ದಾರೆ. ವಿಜಯಪುರ ನಗರದಲ್ಲಿ ಬಿಜೆಪಿಯ ಬಸನಗೌಡ ಪಾಟೀಲ್ ಯತ್ನಾಳ್ ಗೆಲುವನ್ನು ಕಂಡಿದ್ದಾರೆ. ಅಬ್ದುಲ್ ಹಮೀದ್ ಮುಷರಿಫ್ ವಿರುದ್ಧ ಅವರು ಗೆಲುವನ್ನು ಕಂಡಿದ್ದಾರೆ. ಸೊರಬದಲ್ಲಿ ಮಧು ಬಂಗಾರಪ್ಪ ಗೆಲುವನ್ನು ಕಂಡಿದ್ದಾರೆ. 44,262 ಮತಗಳ ದೊಡ್ಡ ಅಂತರದಿಂದ ಮಧು ಬಂಗಾರಪ್ಪ ಸಹೋದರ ಕುಮಾರ್ ಬಂಗಾರಪ್ಪ ವಿರುದ್ಧ ಗೆಲುವನ್ನು ಕಂಡಿದ್ದಾರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ. ಏನು ಗೋಕಾಕ್ನಲ್ಲಿ ರಮೇಶ್ ಜಾರಕಿಹೊಳಿ ಗೆಲುವನ್ನು ಕಂಡಿದ್ದಾರೆ. 17,854 ಮತಗಳ ಅಂತರದಿಂದ. ಮಹಾಂತೇಶ್ ಕಡಾಡಿ ಇಲ್ಲಿ ಸೋಲನ್ನು ಕಂಡಿದ್ದಾರೆ. ಯಮಕನ ಮರಡಿಯಿಂದ ಸಹೋದರ ಸತೀಶ್ ಜಾರಕಿಹೊಳಿ ಗೆಲುವನ್ನು ಕಂಡಿದ್ದಾರೆ. ಬಸವರಾಜ್ ಹುಂದ್ರಿ ಸೋಲನ್ನು ಕಂಡಿದ್ದಾರೆ. ಬೆಳಗಾವಿ ಗ್ರಾಮಾಂತರದ ವಿಚಾರಕ್ಕೆ ಬಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗೆಲುವನ್ನು ಕಂಡಿದ್ದಾರೆ. ರಮೇಶ್ ಜಾರಕಿಹೊಳಿ ಶಿಷ್ಯ ಅಂತ ಗುರುತಿಸಲಾಗಿದ್ದ ನಾಗೇಶ್ ಮನೋಲ್ಕರ್ ಸೋಲನ್ನು ಕಂಡಿದ್ದಾರೆ. ಏನೋ ಶಿವಮೊಗ್ಗ ನಗರ ಕ್ಷೇತ್ರದ ವಿಚಾರಕ್ಕೆ ಬಂದರೆ ಚನ್ನಬಸಪ್ಪ ಗೆಲುವನ್ನು ಕಂಡಿದ್ದಾರೆ. 21,600 ಮತಗಳ ಅಂತರದಿಂದ. ಆಯನೂರು ಮಂಜುನಾಥ್ ವಿರುದ್ಧ ಗೆಲುವನ್ನು ಕಂಡಿದ್ದಾರೆ. ಇವರು ಈಶ್ವರಪ್ಪ ಅವರಿಗೆ ಟಿಕೆಟ್ ಕೊಡದ ಪರಿಣಾಮ ಅಳೆದು ತೂಗಿ ಲಾಸ್ಟಿಗೆ ಈಶ್ವರಪ್ಪ ಪುತ್ರ ಕೊಡಲ್ಲ ಅಂತ ಆಗಿ ಆಮೇಲೆ ಈಶ್ವರಪ್ಪನವರ ಆಪ್ತ ಚನ್ನಬಸಪ್ಪಗೆ ಟಿಕೆಟನ್ನು ಕೊಟ್ಟಿದ್ದಂಥದ್ದು. ಗೆಲುವನ್ನು ಕಂಡಿದ್ದಾರೆ. ಏನೋ ಚನ್ನಗಿರಿಯಲ್ಲಿ ಬಸವರಾಜ್ ವಿ ಶಿವಗಂಗಾ ಗೆಲುವನ್ನು ಕಂಡಿದ್ದಾರೆ. ಮಲ್ಲಿಕಾರ್ಜುನ ಮಾಡಾಳ್ ವಿರೂಪಾಕ್ಷಪ್ಪ ರೇಡ್ ಆದಾಗ ಕ್ಯಾಶ್ ಸಿಕ್ತು, ಭ್ರಷ್ಟಾಚಾರ ಅಂತೆಲ್ಲ ಆರೋಪ ಬಂದಿತ್ತಲ್ಲ, ಅರೆಸ್ಟ್ ಕೂಡ ಆದ್ರಲ್ಲ, ಈ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಮಗ ಮಲ್ಲಿಕಾರ್ಜುನ ಮಾಡಾಳ್ ಅಲ್ಲಿ ಸೋಲನ್ನು ಕಂಡಿದ್ದಾರೆ. ಇಲ್ಲಿ ಚನ್ನಗಿರಿಯಲ್ಲಿ ಬಿಜೆಪಿ 3ನೇ ಸ್ಥಾನಕ್ಕೆ ಹೋಗಿದೆ. ಮಲ್ಲೇಶ್ವರಂ ವಿಚಾರಕ್ಕೆ ಬಂದರೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಗೆಲುವನ್ನು ಕಂಡಿದ್ದಾರೆ. 26,031 ಮತಗಳ ಅಂತರದಿಂದ ಅನೂಪ್ ಅಯ್ಯಂಗಾರ್ನ ಸೋಲಿಸಿದ್ದಾರೆ. ಪದ್ಮನಾಭ ನಗರ ಕ್ಷೇತ್ರದಲ್ಲಿ ಆರ್ ಅಶೋಕ್ ಗೆಲುವನ್ನು ಕಂಡಿದ್ದಾರೆ. ದೊಡ್ಡ ಅಂತರದಲ್ಲಿ 46,718 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ರಘುನಾಥ್ ನಾಯ್ಡು ಅಲ್ಲಿ ಸೋಲನ್ನು ಕಂಡಿದ್ದಾರೆ. ಏನು ಹಳಿಯಾಳದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ RV ದೇಶಪಾಂಡೆ 9ನೇ ಸಲ ಗೆದ್ದಿದ್ದಾರೆ ನೋಡಿ. ಸಲ ಇದನ್ನು ಸೇರಿಸಿದ್ರೆ 3,584 ಮತಗಳ ಸಣ್ಣ ಅಂತರ. ಈ ಸಲ ನೆಕ್ ಟು ನೆಕ್ ಬಂದ್ಬಿಟ್ಟಿತ್ತು. BJPಯ ಸುನಿಲ್ ಹೆಗ್ಡೆ, JDSನಿಂದ ಬಂದಂಥವ್ರು ಇವರು BJPಗೆ. ಸುನಿಲ್ ಹೆಗ್ಡೆ ಹತ್ರ ಬಂದು ಫೈಟ್ ಕೊಟ್ಟು ಸೋತಿದ್ದಾರೆ. ನಾವು ಹಳಿಯಾಳಕ್ಕೆ ಹೋದಾಗಲೂ ಕೂಡ ಜನ ಹಂಗೆ ಹೇಳ್ತಾ ಇದ್ರು, ಬಹಳ ಫೈಟ್ ಇದೆ, ಸುನಿಲ್ ಹೆಗ್ಡೆ ಈ ಸಲ ಚಾನ್ಸಸ್ ಇರ್ಬೋದು ಅಂತ. ಚಾನ್ಸ್ ಇತ್ತು, ಹತ್ರ ಬಂದಿದ್ರು. 3,500 ಮತಗಳ ಅಂತರದಿಂದ ಹಳಿಯಾಳದಲ್ಲಿ ಸೋತಿದ್ದಾರೆ. ಮಂಗಳೂರು ಕ್ಷೇತ್ರ ಉಲ್ಲಾಳ ಅಂತ ಏನು ಕರೆಯಲಾಗ್ತಿತ್ತು, ಆ ಕ್ಷೇತ್ರ ಅಲ್ಲಿ ಕಾಂಗ್ರೆಸ್ನ UT ಖಾದರ್ 22,790 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಇಲ್ಲಿ ಇವರ ಅಪ್ಪನ ಕಾಲದಿಂದಲೂ ಕೂಡ UT ಫರೀದ್ರ ಕಾಲದಿಂದಲೂ ಕೂಡ ಇಲ್ಲಿ ಖಾದರ್ ಫ್ಯಾಮಿಲಿ ಅವರ ಅಪ್ಪನ ಕಾಲದಿಂದಲೂ ಕೂಡ ಈ ಕ್ಷೇತ್ರದಲ್ಲಿ ಗೆಲ್ತಾನೆ ಬರ್ತಾ ಇದೆ. ಅಲ್ಲೇನು ಅಡ್ಡಿ ಆತಂಕ ಬಂದಿಲ್ಲ. BJPಯ ಸತೀಶ್ ಕುಂಪಾಲ ಸೋಲನ್ನು ಕಂಡಿದ್ದಾರೆ. ಬಬಲೇಶ್ವರದಲ್ಲಿ ಕಾಂಗ್ರೆಸ್ನ MB ಪಾಟೀಲ್ ಗೆಲುವನ್ನು ಕಂಡಿದ್ದಾರೆ. 15,000 ಮತಗಳ ಕಂಫರ್ಟೇಬಲ್ ಅಂತರದಿಂದ ಗೆಲುವನ್ನು ಕಂಡಿದ್ದಾರೆ. ಇಲ್ಲಿ ಏನೋ ಫೈಟ್ ಕೊಡ್ತಾರೆ ವಿಜುಗೌಡ ಅಂತೆಲ್ಲ ಇತ್ತು, ಬಟ್ ಆಗಿಲ್ಲ. ವಿಜುಗೌಡ BJPಯಿಂದ ಸೋಲನ್ನು ಕಂಡಿದ್ದಾರೆ. ಇವರು ಕೂಡ JDSನಿಂದ BJPಗೆ ಬಂದಂಥವರು. ಏನೋ ಧಾರವಾಡ ಗ್ರಾಮಾಂತರ ಕ್ಷೇತ್ರದಿಂದ ಕಾಂಗ್ರೆಸ್ನ ವಿನಯ್ ಕುಲಕರ್ಣಿ ಗೆಲುವನ್ನು ಕಂಡಿದ್ದಾರೆ. 18,037 ಮತಗಳ ಅಂತರದಿಂದ. ಕ್ಷೇತ್ರಕ್ಕೆ ಹೋಗಕ್ಕಿರಲಿಲ್ಲ, ಕೇಸು ಕಟ್ಲೆ ಅಂತೆಲ್ಲ ಅವರಿಗೆ ನಿರ್ಬಂಧ ಇತ್ತು. ಹೊರಗಿದ್ದುಕೊಂಡೇ ಅವರು ಚುನಾವಣೆಯನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಮೃತ್ ದೇಸಾಯಿ ಸೋಲನ್ನು ಕಂಡಿದ್ದಾರೆ. ಚಿಕ್ಕಪೇಟೆಯಲ್ಲಿ ಕಾಂಗ್ರೆಸ್ನ RV ದೇವರಾಜು ಸೋಲನ್ನು ಕಂಡಿದ್ದಾರೆ. BJPಯ ಉದಯ್ V ಗರುಡಾಚಾರ್ ಗೆಲುವನ್ನು ಕಂಡಿದ್ದಾರೆ 12,002 ಮತಗಳ ಅಂತರದಲ್ಲಿ. ಏನೋ JDSನ ಇಮ್ರಾನ್ ಪಾಷಾ ಸೋಲನ್ನು ಕಂಡಿದ್ದಾರೆ. ಏನು ಕೊರಟಗೆರೆ ವಿಚಾರಕ್ಕೆ ಬಂದರೆ BJPಯ BH ಅನಿಲ್ ಕುಮಾರ್ ಸೋಲನ್ನು ಕಂಡಿದ್ದಾರೆ. ಕಾಂಗ್ರೆಸ್ನ G ಪರಮೇಶ್ವರ್ ಗೆದ್ದಿದ್ದಾರೆ 19,000 ಮತಗಳ ಅಂತರದಲ್ಲಿ. ಚಾಮುಂಡೇಶ್ವರಿಯಲ್ಲಿ GT ದೇವೇಗೌಡ ಗೆಲುವನ್ನು ಕಂಡಿದ್ದಾರೆ. ಮಾವಿನಹಳ್ಳಿ ಸಿದ್ದೇಗೌಡ ಸೋಲನ್ನು ಕಂಡಿದ್ದಾರೆ. ಏನು ಅಥಣಿಯಲ್ಲಿ ಲಕ್ಷ್ಮಣ್ ಸವದಿ ಗೆಲುವನ್ನು ಕಂಡಿದ್ದಾರೆ. ಸುಮಾರು 30,000 ಮತಗಳ ಅಂತರದಿಂದ ಮಹೇಶ್ ಕುಮಟಳ್ಳಿ ವಿರುದ್ಧ ಅವರು ಗೆಲುವನ್ನು ಕಂಡಿದ್ದಾರೆ. ಏನು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಗಂಗಾವತಿಯ ಜನ ಜನಾರ್ದನ ರೆಡ್ಡಿಯಲ್ಲಿ ಜನಾರ್ದನನ್ನೇ ಕಂಡಿದ್ದಾರೆ ಅಂತ ಕಾಣುತ್ತೆ. 42,547 ಮತಗಳ ಅಂತರದಿಂದ KRPP ಪಕ್ಷದ ಸಂಸ್ಥಾಪಕ ಜನಾರ್ದನ ರೆಡ್ಡಿಯವರು ಗೆಲುವನ್ನು ಕಂಡಿದ್ದಾರೆ. ವಿಧಾನಸಭೆಗೆ ಬರ್ತಾರೆ ಈಗ ರೆಡ್ಡಿ. ಪರಣ್ಣ ಮನವಳ್ಳಿ ಸೋಲನ್ನು ಕಂಡಿದ್ದಾರೆ. ಕೋಲಾರದಲ್ಲಿ ಕೊತ್ತೂರು ಮಂಜುನಾಥ್ ಗೆಲುವನ್ನು ಕಂಡಿದ್ದಾರೆ. 9,405 ಮತಗಳ ಅಂತರದಿಂದ ವರ್ತೂರು ಪ್ರಕಾಶ್ ವಿರುದ್ಧ ಗೆಲುವನ್ನು ಕಂಡಿದ್ದಾರೆ. ಚಿತ್ತಾಪುರದಲ್ಲಿ ಪ್ರಿಯಾಂಕ್ ಖರ್ಗೆ ಗೆಲುವನ್ನು ಕಂಡಿದ್ದಾರೆ, ಬಟ್ ಭಾಳ ಈಸಿ ಏನಿರಲಿಲ್ಲ. 13,640 ಮತಗಳ ಅಂತರದಿಂದ ಮಣಿಕಾಂಠ ರಾಠೋಡ್ ವಿರುದ್ಧ ಅವರು ಗೆಲುವನ್ನು ಕಂಡಿದ್ದಾರೆ. ಮಣಿಕಂಠ ರಾಠೋಡ್ ಮೇಲೆ ಸಿಕ್ಕಾಪಟ್ಟೆ ಆರೋಪಗಳನ್ನು ಮಾಡಲಾಗಿತ್ತು. ಅಷ್ಟು ಕೇಸಿದೆ, ಹಾಗಿದೆ, ಹೀಗಿದೆ, ಇಂಥವ್ರಿಗೆಲ್ಲ ಟಿಕೆಟ್ ಕೊಟ್ಟಿದೆ BJP ಅಂತೆಲ್ಲ ಹೇಳಿದರು. ಆದರೂ ಕೂಡ ಭಾಳ ಫೈಟ್ ಕೊಟ್ಟಿದ್ದಾರೆ ನೋಡಿ. ಪ್ರಿಯಾಂಕ್ ಖರ್ಗೆ ಅಂತ ಕ್ಯಾಂಡಿಡೇಟ್ ವಿರುದ್ಧ ಬರೀ 13,000 ಮತಗಳ ಅಂತರ ಅಂದರೆ
ದೊಡ್ಡ ಅಂತರನೇ ಅದು, 100-200 ಅಂತರದಲ್ಲಿ ಗೆದ್ದಿದ್ದಾರೆ. ಬಟ್ ಮಣಿಕಂಠ ರಾಠೋಡ್ಗೆ ಅಷ್ಟು ಓಟ್ ಬಿದ್ದಿದೆ ಅನ್ನೋದು ಇಲ್ಲಿ ಗಮನಿಸಬೇಕಾಗಿರೋ ಸಂಗತಿ. ಇನ್ನು ಬಳ್ಳಾರಿ ನಗರದ ವಿಚಾರಕ್ಕೆ ಬಂದರೆ ಲಕ್ಷ್ಮೀ ಅರುಣ ಸೋಲನ್ನು ಕಂಡಿದ್ದಾರೆ. ಫೈಟ್ ಕೊಟ್ಟಿದ್ರು ಇವರು. BJPಯಲ್ಲಿ 3ನೇ ಸ್ಥಾನ, ಹಾಲಿ ಶಾಸಕ ಸೋಮಶೇಖರ್ ರೆಡ್ಡಿ 3ನೇ ಸ್ಥಾನ, ಕಾಂಗ್ರೆಸ್ನ ನಾರಾ ಭರತ್ ರೆಡ್ಡಿ ಗೆಲುವನ್ನು ಕಂಡಿದ್ದಾರೆ. ಲಕ್ಷ್ಮೀ ಅರುಣ 2ನೇ ಸ್ಥಾನಕ್ಕೆ ಬಂದಿದ್ದಾರೆ, ರೆಡ್ಡಿ ಪತ್ನಿ. ಇನ್ನು ಕಂಪ್ಲಿಯಲ್ಲಿ ಕಾಂಗ್ರೆಸ್ನ JN ಗಣೇಶ್ ಗೆಲುವನ್ನು ಕಂಡಿದ್ದಾರೆ, ನಿರೀಕ್ಷೆ ರೀತಿಯಲ್ಲಿ ಅವರು ಗೆಲುವನ್ನು ಕಂಡಿದ್ದಾರೆ. BJPಯ ಸುರೇಶ್ ಬಾಬು ಸೋಲನ್ನು ಕಂಡಿದ್ದಾರೆ. ಚನ್ನಪಟ್ಟಣ HD ಕುಮಾರಸ್ವಾಮಿ ಗೆಲುವನ್ನು ಕಂಡಿದ್ದಾರೆ, CP ಯೋಗೇಶ್ವರ್ ಸೋಲನ್ನು ಕಂಡಿದ್ದಾರೆ. RR ನಗರದಲ್ಲಿ ಕಾಂಗ್ರೆಸ್ ಕುಸುಮ ಅವರಿಗೆ, DK ರವಿ ಅವರ ಪತ್ನಿ ಕುಸುಮ ಅವರಿಗೆ ಟಿಕೆಟನ್ನು ಕೊಟ್ಟಿತ್ತು, ಸೋಲನ್ನು ಕಂಡಿದ್ದಾರೆ. BJPಯ ಮುನಿರತ್ನ 12,000 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಇನ್ನು ರಾಣೆಬೆನ್ನೂರು ವಿಚಾರಕ್ಕೆ ಬಂದರೆ ಪ್ರಕಾಶ್ ಕೋಳಿವಾಡ್, KB ಕೋಳಿವಾಡ್ರ ಪುತ್ರ ಗೆಲುವನ್ನು ಕಂಡಿದ್ದಾರೆ 9,800 ಮತಗಳ ಅಂತರದಿಂದ ಅರುಣ್ ಕುಮಾರ್ ವಿರುದ್ಧ. ಇನ್ನು ಸ್ನೇಹಿತರೆ, ಅತ್ಯಂತ ಅಲ್ಪ ಅಂತರದ ಗೆಲುವುಗಳಿಗೆ ಮತ್ತು ಸೋಲುಗಳಿಗೂ ಕೂಡ ಈ ಚುನಾವಣೆ ಸಾಕ್ಷಿಯಾಯಿತು. ದಿನೇಶ್ ಗುಂಡೂರಾವ್, ಕಾಂಗ್ರೆಸ್ನಲ್ಲಿ ಒಬ್ಬ ಪ್ರಮುಖ ನಾಯಕ ಅಂತ ಕರೆಸ್ಕೊಂಡಿದ್ದವರು, ಮಾಜಿ ಮುಖ್ಯಮಂತ್ರಿ ಗುಂಡೂರಾವ್ ಅವರ ಪುತ್ರ, ಗಾಂಧಿನಗರ ಕ್ಷೇತ್ರದಲ್ಲಿ BJP ಅಭ್ಯರ್ಥಿ ಸಪ್ತಗಿರಿ ಗೌಡ ವಿರುದ್ಧ ಬರೀ 105 ಮತಗಳ ಅಂತರದಿಂದ ಗೆಲುವನ್ನು ಕಂಡಿದ್ದಾರೆ. ಇನ್ನೊಂದು 50-55 ವೋಟ್ ತಗೊಂಡ್ಬಿಟ್ಟಿದ್ದಾರೆ ಜಾಸ್ತಿ. BJP ಅಭ್ಯರ್ಥಿ ಗೆದ್ದೇ ಬಿಡೋರಲ್ಲಿ ಹಿಂಗಾಗಿರ್ಬೋದು. ಗೆದ್ದವ್ರಿಗೆ ಎಷ್ಟು ಖುಷಿ ಆಗ್ತಿರ್ಬೋದು, ಅಯ್ಯೋ ಎಡ್ಜಲ್ ಮೇಲೆ ಬಿದ್ದೆ ಅಂತೇಳಿ. ಸೋತವ್ರಿಗೆ ಎಷ್ಟು ಹೊಟ್ಟೆ ಹೊರಿತಿರ್ಬೋದು. 105 ಮತಗಳ ಅಂತರದಿಂದ BJP ಅಭ್ಯರ್ಥಿ ಸೋತಿದ್ದಾರೆ ದಿನೇಶ್ ಗುಂಡೂರಾವ್ ವಿರುದ್ಧ. ಶೃಂಗೇರಿ ಕ್ಷೇತ್ರ ಕಳೆದ ಬಾರಿ ಸೋಚಿದ್ರು DN ಜೀವರಾಜ್. ಭಾಳ ಅತಿಯಾದ ಆತ್ಮವಿಶ್ವಾಸ ಅವರ ಸೋಲಿಗೆ ಕಾರಣ ಆಗಿತ್ತು ಲಾಸ್ಟ್ ಟೈಮ್. ಈ ಸಲ ನಾವು ಗೆಲ್ತೀವಿ ಅನ್ನೋ ಹೋಪ್ನಲ್ಲಿ ಅವರು ಫೈಟ್ ಮಾಡಿದರು. TD ರಾಜೇಗೌಡರ ವಿರುದ್ಧ, ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ. ಎಂಥ ಫೈಟ್ ಗೊತ್ತಾದು, ಮಲೆನಾಡಲ್ಲಿ ಈ ಸಲ ನಡೆದಿರೋದು. 153 ಮತಗಳ ಅಂತರದಿಂದ, ಬರೀ 153 ಓಟು, ಅಷ್ಟು ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ TD ರಾಜೇಗೌಡ ಗೆಲುವನ್ನು ಕಂಡಿದ್ದಾರೆ. ಇನ್ನು ಮಾಲೂರಲ್ಲಿ KY ನಂಜೇಗೌಡ ಕಾಂಗ್ರೆಸ್ ಅಭ್ಯರ್ಥಿ BJPಯ KS ಮಂಜುನಾಥ್ ಗೌಡ ವಿರುದ್ಧ 211 ಮತಗಳ ಅಂತರದಲ್ಲಿ ಗೆಲುವನ್ನು ಕಂಡಿದ್ದಾರೆ. ಇನ್ನು ಕುಮಟಾದಲ್ಲಿ ದಿನಕರ್ ಶೆಟ್ಟಿ JDS ಅಭ್ಯರ್ಥಿ ಸೂರಜ್ ನಾಯಕ್ ಸೋನಿ ವಿರುದ್ಧ 673 ಮತಗಳ ಅಲ್ಪ ಅಂತರದಿಂದ ಗೆಲುವನ್ನು ಕಂಡಿದ್ದಾರೆ. ಇವೆಲ್ಲ ಎಡ್ಜಲ್ಲಿ ಮೇಲೆ ಬಿದ್ದಂಥವರು, ಎಡ್ಜಲ್ಲಿ ಕೆಳಗೆ ಬಿದ್ದಂಥವರು.